Hello students, the next lesson, electromagnetic induction. It is near about 6 to 7 hours lesson. Okay, see what is electromagnetic induction. As the name itself indicates, electro in the sense electricity could be produced using a source as a magnetic field, and the phenomena employed over here is induction. So the production of electricity using magnetic field by the phenomena of induction we refer as electromagnetic induction. ನೋಡಿ, ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ದು ವಿಶೇಷತೆ ಏನಂದರೆ, ಮ್ಯಾಗ್ನೆಟಿಕ್ ಫೀಲ್ಡನ್ನು ಬಳಸಿ ಎಲೆಕ್ಟ್ರಿಸಿಟಿಯನ್ನು ಪ್ರೊಡ್ಯೂಸ್ ಮಾಡ್ಬೋದು. ಆದರೆ ಹೀಗೆ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಯಾವ ವಿದ್ಯಮಾನದ ಸಹಾಯ ತಗೊಳ್ತೇವೆ? ಇಂಡಕ್ಷನ್ ವಿದ್ಯಮಾನದ ಸಹಾಯ. ನೋಡಿ, ಈಗ ಆಲ್ರೆಡಿ ನೀವು ಕಲ್ತಿದ್ದೀರಾ, ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಂದರೆ ವಯರ್ ಮೂಲಕ ಕರೆಂಟ್ ಕಳಿಸಿದಾಗ ಅದರ ಸುತ್ತ ಏನು ಪ್ರೊಡ್ಯೂಸ್ ಆಗಿರುತ್ತೆ? ಮ್ಯಾಗ್ನೆಟಿಕ್ ಫೀಲ್ಡು. ನೋಡಿ, ಫ್ಯಾರಡೆ ಮತ್ತು ಹೆನ್ರಿ ಒಂದು ಚಿಂತನೆಯನ್ನು ಮಾಡ್ತಾರೆ. ಇದು HC ಓವರ್ಸ್ಟೆಡ್ ಏನು ಹೇಳಿದರು? A current carrying conductor produces a magnetic field. When the current can produce a magnetic field, why can't a magnetic field may be used to produce a current? Did you got the idea? ಸೊ ನೋಡಿ, ಯಾವಾಗ ಕರೆಂಟು ಮ್ಯಾಗ್ನೆಟಿಕ್ ಫೀಲ್ಡನ್ನು ಕೊಡ್ಲಿಕ್ಕತ್ತದೆ ಅಂತ ಗೊತ್ತಾಗಿದೆ. ಜೋಸೆಫ್ ಹೆನ್ರಿ ಮತ್ತು ಮೈಕಲ್ ಫ್ಯಾರಡೆ ಏನು ಚಿಂತನೆ ಮಾಡ್ತಾರೆ, ಯಾವಾಗ ಕರೆಂಟ್ಲಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತಾ ಇದೆ ಅಂದಮೇಲೆ ನಾವ್ಯಾಕೆ ರಿವರ್ಸ್ ಎಫೆಕ್ಟ್ ಪ್ರೊಡ್ಯೂಸ್ ಮಾಡಬಾರದು? ರಿವರ್ಸ್ ಎಫೆಕ್ಟ್ ಪ್ರೊಡ್ಯೂಸ್ ಮಾಡೋದು ಅಂದರೆ ಏನು? ಮ್ಯಾಗ್ನೆಟಿಕ್ ಫೀಲ್ಡನ್ನು ಬಳಸಿ ಎಲೆಕ್ಟ್ರಿಸಿಟಿಯನ್ನು ಪಡೆಯೋದು. ಈ ಚಿಂತನೆಯನ್ನೇ ಅವರು ಮುಂದುವರಿಸಿ ಒಂದು ಹೊಸ ಫೆನೋಮೆನ ಅನ್ನು ಕಂಡುಹಿಡಿದರು. ಆ ಫೆನೋಮೆನನೇ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಈಗಿನ ಪ್ರಪಂಚದಲ್ಲಿ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಒಂದು ಟೆಕ್ನಾಲಜಿ ಆಗಿ ಡೆವಲಪ್ ಆಗಿದೆ. ಈಗ ನಾವು EMT ಅಂತ ಹೇಳ್ತೀವಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಟೆಕ್ನಾಲಜಿ. ಸರಿನಾ? ಸೊ ಕರೆಂಟ್ ಕ್ಯಾನ್ ಪ್ರೊಡ್ಯೂಸ್ ಎ ಮ್ಯಾಗ್ನೆಟಿಕ್ ಫೀಲ್ಡ್, ಬಟ್ ವಾಟ್ Joseph Henry and Michael Faraday thought reverse effect could be reverse effect is also possible, that is a magnetic field may be used to produce what? Current. ಈಗ ನೋಡಿ, ಫಸ್ಟ್ ಆಫ್ ಆಲ್ ನಾವು ಮ್ಯಾಗ್ನೆಟಿಕ್ ಫ್ಲಕ್ಸನ್ನು ಡಿಫೈನ್ ಮಾಡಿ. ಏನಿದೆ ಮ್ಯಾಗ್ನೆಟಿಕ್ ಫ್ಲಕ್ಸ್? ನೋಡಿ, ಸಾಮಾನ್ಯವಾಗಿ ನಾವು ಎಲೆಕ್ಟ್ರಿಕ್ ಫೀಲ್ಡನ್ನು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ? ಇಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ರೀತಿಯಿಂದ ರೆಪ್ರೆಸೆಂಟ್ ಮಾಡ್ತೀರಾ. ಎಲೆಕ್ಟ್ರಿಕ್ ಫೀಲ್ಡು ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ಲಿಂದ ರೆಪ್ರೆಸೆಂಟ್ ಆಗುತ್ತೆ. ಅದೇ ರೀತಿ ಮ್ಯಾಗ್ನೆಟಿಕ್ ಫೀಲ್ಡು ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ಲಿಂದ ರೆಪ್ರೆಸೆಂಟ್ ಆಗುತ್ತೆ. ಈಗ ಒಂದು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಒಂದು ಸರ್ಫೇಸ್ ಏರಿಯಾನ ಪ್ಲೇಸ್ ಮಾಡಿದ್ವಿ ಅಂತ ತಿಳ್ಕೊಳ್ಳಿ. ನೆನಪು ಮಾಡ್ಕೊಳ್ಳಿ, ವಾಟ್ ಈಸ್ ಎಲೆಕ್ಟ್ರಿಕ್ ಫ್ಲಕ್ಸ್? ದಿ ನಂಬರ್ ಆಫ್ ಲೈನ್ಸ್ ಆಫ್ ಫೋರ್ಸ್ ಪಾಸಿಂಗ್ ಥ್ರೂ ದ ಸರ್ಫೇಸ್ ನಾರ್ಮಲಿ. ನಿಮ್ಮ ಗಾಸ್ ಥಿಯರಮ್ ಸ್ಟಡಿ ಆಗೋದಕ್ಕಿಂತ ಮುಂಚೆ ಅಲ್ಲೇನಿತ್ತು? ಎಲೆಕ್ಟ್ರಿಕ್ ಫ್ಲಕ್ಸ್ ಫಾರ್ಮುಲಾ EA cos θ ಎಲ್ಲ ನೆನಪಿದೆ ತಾನೆ? ಇಲ್ಲಿ ನಾವು ಅದೇ ಕಾನ್ಸೆಪ್ಟನ್ನು ಮ್ಯಾಗ್ನೆಟಿಕ್ ಫೀಲ್ಡಿಗೆ ಹೇಳ್ತೇವೆ. ಸೊ ಅಲ್ಲೇನು ಡಿಫೈನ್ ಮಾಡಿದ್ರಿ? ವಾಟ್ ಈಸ್ ಎಲೆಕ್ಟ್ರಿಕ್ ಫ್ಲಕ್ಸ್? ದಿ ನಂಬರ್ ಆಫ್ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಪಾಸಿಂಗ್ ಥ್ರೂ ದ ಸರ್ಫೇಸ್ ನಾರ್ಮಲಿ. ಇಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಹೇಗೆ ಡಿಫೈನ್ ಆಗುತ್ತೆ? ಸೇಮ್. ಅಲ್ಲೇನಿದೆ ಎಲೆಕ್ಟ್ರಿಕ್ ಫ್ಲಕ್ಸಿನ ಡೆಫಿನೇಷನ್ ಏನಿದೆ, ಇಲ್ಲೂ ಅದೇ ಇದೆ. ಅಷ್ಟೇ ವ್ಯತ್ಯಾಸ ಏನು? ಅಲ್ಲಿ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಇದ್ದರೆ ಇಲ್ಲಿ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಇರುತ್ತೆ. ನೋಡಿ, ಒಂದು ಸತಿ ಗಮನಿಸ್ಕೊಳ್ಳಿ. ಮ್ಯಾಗ್ನೆಟಿಕ್ ಫ್ಲಕ್ಸ್ ಥ್ರೂ ಎನಿ ಸರ್ಫೇಸ್ ಪ್ಲೇಸ್ಡ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ದ ಟೋಟಲ್ ನಂಬರ್ ಆಫ್ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ crossing this surface normally. This is important. Okay, the number of lines of force, which lines of force? Magnetic lines of force passing through the area which is being held perpendicular to the magnetic lines of force. Okay, athwa direction of field. How do you measure magnetic flux through the given surface? ನಮಗೆ ಕೊಟ್ಟಿರುವ ಸರ್ಫೇಸಿನ ಮೂಲಕ ಎಷ್ಟು ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸು ಪ್ರಸಾರವಾಗಿದೆ ಅಂತ ಹೇಗೆ ಗುರುತಿಸೋದು? ಅದಕ್ಕೂ ಒಂದು ಸೈಂಟಿಸ್ಟು ಕಾನ್ಸೆಪ್ಟ್ ಕೊಟ್ಟಿದ್ದಾರೆ, ಫಾರ್ಮುಲಾ ಕೊಟ್ಟಿದ್ದಾರೆ. ನೋಡಿ,
What is the magnetic flux measurement concept? Here is the concept. Magnetic flux is equal to what you have to take component of magnetic field normal to the surface. ನೋಡಿ ಕಂಪೋನೆಂಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ನಾರ್ಮಲ್ ಟು ದಿ ಸರ್ಫೇಸ್ ತಗೊಂಡು ಇಂಟು ಸರ್ಫೇಸ್ ಏರಿಯಾ. ಇಲ್ಲಿ ನೋಡಿ ನಾನು ಒಂದು ನೋನ್ ಸರ್ಫೇಸ್ ಏರಿಯಾನ ತಗೊಂಡಿದ್ದೀನಿ, ಅದರ ಏರಿಯಾ ಎಷ್ಟಿದೆ ಎ. ಇದನ್ನು ಎಲ್ಲಿಟ್ಟಿದ್ವಿ? ಮ್ಯಾಗ್ನೆಟಿಕ್ ಫೀಲ್ಡು. ಇಲ್ಲಿ ಡೈರೆಕ್ಷನ್ ಆಫ್ ಫೀಲ್ಡ್ ಏನಿದೆ ಇಲ್ಲಿ ತೋರಿಸಲಾಗಿದೆ ನೋಡಿ ಬಿ. ಆಮೇಲೆ ಈ ಸರ್ಫೇಸಿನ ನಾರ್ಮಲ್ ಎನ್ ಕ್ಯಾಪ್ ಅಂತ ಏನು ತೋರಿಸಿದ್ದೀವಿ, ಇದು ಸರ್ಫೇಸಿನ ನಾರ್ಮಲ್ ಇದೆ, ಕರೆಕ್ಟಾ? ಸೊ ಈಗ ನಾವು ತೀಟಾ ಏನಿದೆ ಆ್ಯಂಗಲ್ ಬಿಟ್ವೀನ್ ನಾರ್ಮಲ್ ಟು ದ ಸರ್ಫೇಸ್ ವಿತ್ ಡೈರೆಕ್ಷನ್ ಆಫ್ ಫೀಲ್ಡ್ ಇದೆ, ಗೊತ್ತಾಗ್ತಾ ಇದೆಯಾ? ತೀಟಾ ಈಸ್ ದ ಆ್ಯಂಗಲ್ ಬಿಟ್ವೀನ್ ನಾರ್ಮಲ್ ಟು ದಿ ಸರ್ಫೇಸ್ ಆ್ಯಂಡ್ ಡೈರೆಕ್ಷನ್ ಆಫ್ ಫೀಲ್ಡ್. ಇನ್ಮೇಲೆ ಈ ನಾರ್ಮಲ್ ಟು ದ ಸರ್ಫೇಸನ್ನು ಏನಾಗಿ ಪರಿಗಣಿಸಿ? ಏರಿಯಾ ವೆಕ್ಟರ್ ಆಗಿ ಪರಿಗಣಿಸಿ. ನೋಡಿ ಇನ್ಮೇಲೆ ಇದನ್ನು ನಾರ್ಮಲ್ ಅನ್ಬೋದು ಅಥವಾ ಆರ್ ಏರಿಯಾ ವೆಕ್ಟರ್ ಆಗಿ ತಗೊಳ್ಬೋದು. ಇದು ಕೂಡ ಒಂದು ವೆಕ್ಟರೇ, ಸರಿನಾ? ಏರಿಯಾನ ವೆಕ್ಟರ್ ಆಗಿ ಪರಿಗಣಿಸ್ತೇವೆ. ಆಮೇಲೆ ಈ ಏರಿಯಾ ಯಾವಾಗ ವೆಕ್ಟರ್ ಆಗುತ್ತೆ ಅಂದರೆ ಇದ್ರ ಡೈರೆಕ್ಷನ್ ಹೇಗಿದೆ ಅಂದರೆ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್ ಇರುತ್ತೆ. ದಟ್ ಈಸ್ ದ ಏರಿಯಾ ವೆಕ್ಟರ್. ಮತ್ತೊಮ್ಮೆ ನೋಡ್ಕೋತೀರಾ? ಸೊ ವಾಟ್ ಈಸ್ ನಾರ್ಮಲ್ ಟು ದಿ ಸರ್ಫೇಸ್ ನೌ ಕಾಲ್ಡ್ area vector. So now can you define where angle is defined? It is defined between the area vector and direction of field. So what is the concept of magnetic flux? A component of magnetic field normal to the surface. So magnetic flux is equal to component ಏನಿದೆ b cos theta along the horizontal. component resolution of vector ನೋಡಿದ್ದೀರಲ್ಲ, ಅಲಾಂಗ್ ಹಾರಿಜಾಂಟಲ್ ಏನಿದೆ ಕಾಸ್ ಇದೆ, ಅಲಾಂಗ್ ವರ್ಟಿಕಲ್ ಏನಿದೆ ಸೈನ್ ಇದೆ, ಇಂಟು ಸರ್ಫೇಸ್ ಏರಿಯಾ. ಐ ಹ್ಯಾವ್ ಚೂಸನ್ ಸರ್ಫೇಸ್ ಏರಿಯಾ ಆ್ಯಸ್ ಎ. ದೇರ್ ಫಾರ್ ಫ್ಲಕ್ಸ್ ಇಸ್ ಈಕ್ವಲ್ ಟು ಬಿ ಎ ಕಾಸ್ ತೀಟಾ ಇದೆ. ಇಷ್ಟು ಫ್ಲಕ್ಸು ನಿಮ್ಮ ಸರ್ಫೇಸ್ ಏರಿಯಾ ಮೂಲಕ ಪ್ರಸಾರ ಆಗ್ತಾ ಇದೆ. ದ ಯೂನಿಟ್ ಇನ್ ವಿಚ್ ಇಟ್ ಈಸ್ ಎಕ್ಸ್ಪ್ರೆಸ್ಡ್ ಈಸ್ ವೆಬರ್. ವೆಬರ್ ಈಸ್ ದ ಯೂನಿಟ್ ಆಫ್ ವಾಟ್? ಮ್ಯಾಗ್ನೆಟಿಕ್ ಫ್ಲಕ್ಸ್. ಈಗ ಸಪೋಸ್ ಇಫ್ ಯು ಆರ್ ಆಸ್ಕ್ಡ್ ಟು ಫೈಂಡ್ ಎ ಸ್ಮಾಲ್ ಪೋರ್ಷನ್ ಆಫ್ ದಿ ಕಂಡಕ್ಟರ್ ತೊಗೊಂಡಾಗ d5 ಆಗುತ್ತೆ. ಟೋಟಲ್ ಬೇಕು ಅಂದರೆ ಇಂಟಿಗ್ರೇಟ್ ಮಾಡಿಕೊಳ್ಳಿ, ಯು ವಿಲ್ ಗೆಟ್ ದ ಟೋಟಲ್. ಸೊ ದ ಒನ್ಸ್ ಅಗೇನ್ ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್? ಇಟ್ ಈಸ್ ದ ಟೋಟಲ್ ನಂಬರ್ ಆಫ್ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಕ್ರಾಸಿಂಗ್ ಥ್ರೂ ದ ಸರ್ಫೇಸ್ ನಾರ್ಮಲಿ. ವಾಟ್ ಈಸ್ ದ ಫಾರ್ಮುಲಾ ಟು ಎವ್ಯಾಲ್ಯುಯೇಟ್ ಅಮೌಂಟ್ ಆಫ್ ಫ್ಲಕ್ಸ್ ಪಾಸ್ಡ್ ಥ್ರೂ ದ ಗಿವನ್ ಸರ್ಫೇಸ್? ಇಟ್ ಈಸ್ ದ ಬಿ ಎ ಕಾಸ್ ಥೀಟಾ. ವಾಟ್ ಈಸ್ ದ ಬಿ ಓವರ್ ಹಿಯರ್? ಬಿ ಏನಿದೆ? ಬಿ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಇದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಯಾವ ಯೂನಿಟ್ನಲ್ಲಿದ್ದರೆ ಎಕ್ಸ್ಪ್ರೆಸ್ ಆಗುತ್ತೆ? ಟೆಸ್ಲಾ. ಏನಿದೆ? ಏರಿಯಾ ಆಫ್ ಸರ್ಫೇಸ್, ಅಥವಾ ಇದನ್ನೇ ವೆಕ್ಟರ್ ಫಾರ್ಮ್ನಾಗೂ ಬರಿಬೋದು ನೋಡಿ. ಆಮೇಲೆ ತೀಟಾ ಏನಿದೆ? ಆ್ಯಂಗಲ್ ಬಿಟ್ವೀನ್ ಯಾವ್ಯಾವು? ಬಿ ಆ್ಯಂಡ್ ಎ. ಇಲ್ಲಿ ಬಿ ಏನು? ಡೈರೆಕ್ಷನ್ ಆಫ್ ಫೀಲ್ಡು, ಎ ಏನು? ಏರಿಯಾ ವೆಕ್ಟರ್. ಸೊ ನೋಡಿ ಇದನ್ನು ಹೀಗೂ ಬರಿಬೋದು. ಫ್ಲಕ್ಸ್ ಇಸ್ ಈಕ್ವಲ್ ಟು ಡಾಟ್ ಪ್ರಾಡಕ್ಟ್ ಆಫ್ ಫೀಲ್ಡ್ ಆ್ಯಂಡ್ ಏರಿಯಾ ವೆಕ್ಟರ್, ಹೀಗೆ ಕೂಡ ಬರಿಬೋದು. ಈಗ ನೆಕ್ಸ್ಟ್ ಏನಿದೆ? ವೆನ್ ಅಸೋಸಿಯೇಟೆಡ್ ಫ್ಲಕ್ಸ್ ವಿತ್ ಸರ್ಫೇಸ್ ಅಟೈನ್ಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ. ವೆನ್ ಅಸೋಸಿಯೇಟೆಡ್ ಫ್ಲಕ್ಸ್ ವಿತ್ ದ ಸರ್ಫೇಸ್ ಅಟೈನ್ಸ್ ಮಿನಿಮಮ್ ವ್ಯಾಲ್ಯೂ. ಯಾವ ಸಂದರ್ಭದಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ ಮತ್ತು ಯಾವ ಸಂದರ್ಭದಲ್ಲಿ ಮಿನಿಮಮ್ ಇರುತ್ತೆ, ಅದನ್ನು ಸಿಂಪಲ್ಲಾಗಿ ಡಿಸ್ಕಸ್ ಮಾಡ್ಬೋದು. ನೋಡಿ ಈಗ ನಿಮ್ಮ ಸರ್ಫೇಸ್ ಆ್ಯಂಗಲ್ ತೀಟಾನಲ್ಲಿ ಬಂದಿದೆ. ಸಪೋಸ್ ನಿಮ್ಮ ಸರ್ಫೇಸ್ ಹೀಗೆ ಬಂದರೆ ತೀಟಾ ಎಷ್ಟಾಯಿತು? 0. ಆವಾಗ ಡೈರೆಕ್ಷನ್ ಆಫ್ ಫೀಲ್ಡ್ ಹೇಗಿದೆ? ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಆಫ್ ಕಾಯಿಲ್ ಇದೆ, ಗೊತ್ತಾಗ್ತಾ ಇದೆಯಾ? ಸೊ ಅದೇ ನೋಡಿ ಇಲ್ಲಿ ಇದೇ ಪ್ಲೇನ್ ಆಫ್ ಏರಿಯಾನ ಅಲಾಂಗ್ ದಿ ಡೈರೆಕ್ಷನ್, ಅಂದರೆ ನಿಮ್ಮ ಮ್ಯಾಗ್ನೆಟಿಕ್ ಫೀಲ್ಡ್ ಅಲಾಂಗ್ ದ ಏರಿಯಾ ಪ್ಲೇನ್ ಸರ್ಫೇಸ್ನಲ್ಲಿ ಆ್ಯಕ್ಟ್ ಆಗಿದ್ದರೆ ಆವಾಗ ಆ್ಯಂಗಲ್ ಬಿಟ್ವೀನ್ ದ ಡೈರೆಕ್ಷನ್ ಆಫ್ ಫೀಲ್ಡ್ ಆ್ಯಂಡ್ ಏರಿಯಾ ವೆಕ್ಟರ್ ಎಷ್ಟಾಗುತ್ತೆ? 90 ಡಿಗ್ರಿ. ಆವಾಗ ಕಾಸ್ 90 ಏನಿದೆ? 0. ಆಮೇಲೆ ಅಸೋಸಿಯೇಟೆಡ್ ಫ್ಲಕ್ಸ್ ಏನಾಗುತ್ತೆ? 0. ಇದು ನಿಮ್ಮ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ನಲ್ಲಿ ಏನು ಓದಿದ್ದೀರಾ, ಎಲೆಕ್ಟ್ರಿಕ್ ಫ್ಲಕ್ಸ್ಗೆ ಸಂಬಂಧಪಟ್ಟ ಪಾಯಿಂಟ್ಸ್ಗಳು, ಅದೇ ಮಾತುಗಳನ್ನು ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸಿಗೆ ಹೇಳ್ತಾ ಇದ್ರು. ಅಬ್ಸಲ್ಯೂಟ್ಲಿ ದೆರ್ ಈಸ್ ನೋ ಡಿಫರೆನ್ಸ್. ಓನ್ಲಿ ಡಿಫರೆನ್ಸ್ ಈಸ್ ದೇರ್
electric lines of force are taken for the discussion. Over here, magnetic lines of force are taken into the discussions. Okay, when it is maximum. See, if theta is 0 degree, what does it mean? The area vector is along the direction of a field like this. This is your direction of field, this is your area, and where the area vector is along the direction of field, right? So if area vector theta is 0, in the sense angle between the normal to the plane of coil aligns with the direction of field. That is the reason why theta is 0. Area vector is along the direction of field ಹೇಳ್ಬೋದು. ಇಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಪರ್ಪೆಂಡಿಕ್ಯುಲರ್ ಟು ಪ್ಲೇನ್ ಆಫ್ ಕಾಯಿಲ್ ಅಂತೂ ಹೇಳ್ಬೋದು. ಎರಡು ಒಂದೇ. ಅವಾಗ ಕಾಸ್ 0 ಡಿಗ್ರಿ ಎಷ್ಟಿದೆ? 1. ಸೊ ಅಸೋಸಿಯೇಟೆಡ್ ಫ್ಲಕ್ಸ್ ಫಾರ್ಮುಲಾ ಬಿ ಎ ಕಾಸ್ 0 ಡಿಗ್ರಿ. Therefore, associated flux for this case will have what value? Maximum value. ನೋಡಿ ಹೀಗೆ ಗೊತ್ತಾಗ್ತಾ ಇದೆಯಾ? ಯಾವ ರೀತಿ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸು ಸರ್ಫೇಸ್ ಮೂಲಕ ಪ್ರಸಾರ ಆಗ್ತಾ ಇದ್ದಾವೆ? ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಆರ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಆಫ್ ಸರ್ಫೇಸ್. ಆವಾಗ ನಾರ್ಮಲ್ ಟು ದ ಸರ್ಫೇಸ್ ವೇರ್ ಇಟ್ ಅಲೈನ್ಸ್ ಇನ್ ದ ಡೈರೆಕ್ಷನ್ ಆಫ್ ಫೀಲ್ಡ್. ದಟ್ ಈಸ್ ವೈ ಅಸೋಸಿಯೇಟೆಡ್ ಫ್ಲಕ್ಸ್ ಈಸ್ ವಾಟ್? ಮ್ಯಾಕ್ಸಿಮಮ್. ನೆಕ್ಸ್ಟ್ ನೋಡಿ, ಈಗ ಇದು ನಿಮ್ಮ ಡೈರೆಕ್ಷನ್ ಆಫ್ ಫೀಲ್ಡ್ ಇದೆ, ಇದು ಏರಿಯಾ ವೆಕ್ಟರ್, ಏರಿಯಾ ನಿಮ್ಮ ಸರ್ಫೇಸ್ ಏರಿಯಾ ಇದೆ, ಕರೆಕ್ಟಾ? ದಿಸ್ ಇಸ್ ಯುವರ್ ಫೀಲ್ಡ್ ವೆಕ್ಟರ್. ಆ್ಯಂಡ್ ನೌ ವೇರ್ ದ ಏರಿಯಾ ವೆಕ್ಟರ್ ಕಮ್ಸ್ ಹಿಯರ್, ಆಲ್ವೇಸ್ ಹೌ ಏರಿಯಾ ವೆಕ್ಟರ್ ಟು ಬಿ ಟೇಕನ್? ಯಾವಾಗಲೂ ಏರಿಯಾ ವೆಕ್ಟರ್ ಹೇಗೆ ತಗೊಳ್ತೀವಿ? ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್. ನಾವು ವಾಟ್ ಈಸ್ ದ ಆ್ಯಂಗಲ್ ಬಿಟ್ವೀನ್ ದ ಏರಿಯಾ ವೆಕ್ಟರ್ ಆ್ಯಂಡ್ ಡೈರೆಕ್ಷನ್ ಆಫ್ ಫೀಲ್ಡ್? ಇಟ್ ಈಸ್ 90 ಡಿಗ್ರಿ. ಅಥವಾ ಹಿಂಗೆ ಹೇಳ್ಬೋದು, ಇದೇ ಮಾತನ್ನು, ಇಫ್ ಥೀಟಾ ಈಸ್ ಈಕ್ವಲ್ ಟು 90 ಡಿಗ್ರಿ, ದಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ acts parallel to the direction of magnetic field acts parallel to the plane of a surface. Okay, then what is cos 90 degree, please? It is 0. So therefore what is associated flux, which is 0 of course. ಸೊ ಯಾವಾಗ ನಿಮ್ಮ ಪ್ಲೇನ್ ಆಫ್ ಕಾಯಿಲನ್ನು ಸರ್ಫೇಸ್ಗೆ, ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿದೆ ಪ್ಯಾರಲಲ್ ಟು ದ ಪ್ಲೇನ್ ಆಫ್ ಕಾಯಿಲಿಗಿದ್ದರೆ ಅಸೋಸಿಯೇಟೆಡ್ ಫ್ಲಕ್ಸ್ ಏನಿದೆ 0 ಇದೆ. ಯಾಕೆಂದರೆ ಯಾವುದೇ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸು ನಿಮ್ಮ ಸರ್ಫೇಸ್ ಮೂಲಕ ಹಾದು ಹೋಗೋದಿಲ್ಲ, ಅದರ ಮೇಲಿಂದ ಹೋಗ್ತಾ ಇದೆ. ನಮಗೆ ಬೇಕಾಗಿದ್ದು ಅದರ ಮೂಲಕ ಹೋಗೋದಿಲ್ಲ. ಹಾಗಾಗಿ ದೇರ್ ಈಸ್ ನೋ ಲೈನ್ಸ್ ಆಫ್ ಫೋರ್ಸ್ ಪಾಸಿಂಗ್ ಥ್ರೂ ದ ಸರ್ಫೇಸ್ ಫಾರ್ ದಿಸ್ particular position. That is why we say associated flux through the surface is what? 0. ಅದೇ ನೋಡಿ ಥೀಟಾ 0 ಇದ್ದಾಗ ಹೇಗೆ ಪೂರ್ಣ ಸರ್ಫೇಸ್ ಮೂಲಕ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ಗಳು ಹಾದು ಹೋಗೋದು ಕಂಡು ಬಂತು. ಹಾಗಾಗಿ ಅಸೋಸಿಯೇಟೆಡ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಥ್ರೂ ದ್ಯಾಟ್ ಸರ್ಫೇಸ್ ಈಸ್ ವಾಟ್? ಮ್ಯಾಕ್ಸಿಮಮ್. ಈಗ ಇನ್ನೊಂದಿದೆ, ಈಗ ನೋಡಿ ಈ ರೀತಿ ಸರ್ಫೇಸ್ ಇದೆ, ಇಲ್ಲಿ ಏರಿಯಾ ವೆಕ್ಟರ್ ಈ ರೀತಿ ಇಟ್ಟಿದೆ, ಆಮೇಲೆ ಡೈರೆಕ್ಷನ್ ಆಫ್ ಫೀಲ್ಡ್ ಹೀಗಿದೆ, ಅಪೋಸಿಟ್ ಇಟ್ಟಿದೆ. ಆವಾಗ ಇದು ಸರ್ಫೇಸ್ ಏರಿಯಾ, ರೈಟ್? ಸೊ ನಾವು ವಾಟ್ ಈಸ್ ದ ಆ್ಯಂಗಲ್ ಔಟ್ ಹಿಯರ್? 180 ಡಿಗ್ರಿ. ಇಫ್ ಥೀಟಾ ಈಸ್ 180 ಡಿಗ್ರಿ, ಅವಾಗ ಹೇಳಿ ಕಾಸ್ 180 ಡಿಗ್ರಿ ಎಷ್ಟಕ್ಕೆ ಸಮ? -1ಗೆ. ಆವಾಗ ಫ್ಲಕ್ಸ್ ಎಷ್ಟಾಗುತ್ತೆ ನೋಡಿ,
So associated flux is negative ಹೀಗೆ ಕರೆಕ್ಟಾ. ಸೊ what are the things you have learned so far? What is a magnetic flux? The number of lines of force passing through the surface normally. What is the formula for a magnetic flux? It is BA cos theta. What is theta? Angle between the direction of field and the area vector. What is the unit of magnetic flux? Weber. When the associated flux with the given surface becomes maximum, when the area vector of the surface becomes parallel to the direction of field, when the associated flux with the given surface attains a minimum value, when the area vector of the surface is placed perpendicular to the direction of a field. Okay, so now, so I said, what is electromagnetic induction? The electromagnetic induction is a phenomena. Here electricity is produced out of a magnetic field by the phenomena called induction. Okay, the production of induced EMF and induced current by method of induction we refer as electromagnetic induction. And already we have discussed what a current carrying conductor produces, magnetic field. But what Faraday and Joseph Henry thought, magnetic field may be used to produce what? Current. So to illustrate this concept, Faraday gave two important experiments. One is a magnet coil experiment and the second one is a coil experiment. Please remember, both illustrate the same concept, that is how the magnetic field may be used to produce what? Current. ನೋಡಿ, ಮೈಕಲ್ ಫ್ಯಾರಡೆ ಅವರು ಒಂದು ಸರಳ ಪ್ರಯೋಗದಿಂದ ಒಂದು ಅಂಶವನ್ನು ಪುಷ್ಟೀಕರಿಸ್ತಾರೆ. ಏನು ಅಂಶವನ್ನು? ಮ್ಯಾಗ್ನೆಟಿಕ್ ಫೀಲ್ಡನ್ನು ಬಳಸಿ ಎಲೆಕ್ಟ್ರಿಸಿಟಿ ಅಥವಾ ವಿದ್ಯುತ್ತನ್ನು ಪಡೆಯಬಹುದು ಅನ್ನೋದನ್ನು ತೋರಿಸಿಕೊಡ್ತಾರೆ. ಅವರು ಮಾಡಿರುವ ಎರಡು ಪ್ರಯೋಗಗಳಲ್ಲಿ ಮ್ಯಾಗ್ನೆಟ್ ಕಾಯಿಲ್ ಎಕ್ಸ್ಪೆರಿಮೆಂಟನ್ನು ಈಗ ನೋಡೋಣ. ಹಾಗೆ ನೋಡಿದ್ರೆ ಎರಡು ಎಕ್ಸ್ಪೆರಿಮೆಂಟ್ಸ್ ಇದೆ, ಮ್ಯಾಗ್ನೆಟ್ ಕಾಯಿಲ್ ಎಕ್ಸ್ಪೆರಿಮೆಂಟು ಮತ್ತು ಕಾಯಿಲ್ ಎಕ್ಸ್ಪೆರಿಮೆಂಟ್. ಮೊದಲಿಗೆ ಮ್ಯಾಗ್ನೆಟ್ ಕಾಯಿಲ್ ಎಕ್ಸ್ಪೆರಿಮೆಂಟ್. ಮ್ಯಾಗ್ನೆಟ್ ಆ್ಯಂಡ್ ಕಾಯಿಲ್ ಎಕ್ಸ್ಪೆರಿಮೆಂಟ್ ನೋಡಿ, ಬಹಳ ಸರಳ ಪ್ರಯೋಗದಿಂದ ನಿಮಗೆ ಅವರು ಮ್ಯಾಗ್ನೆಟಿಕ್ ಫೀಲ್ಡನ್ನು ಹೇಗೆ ಕರೆಂಟಾಗಿ ಪರಿವರ್ತಿಸುವುದನ್ನು ತೋರಿಸಿಕೊಡ್ತಾರೆ. ಸೊ ವಿತ್ ಅ ಸಿಂಪಲ್ ಎಕ್ಸಾಂಪಲ್ ಆರ್ ಎನ್ ಎಕ್ಸ್ಪೆರಿಮೆಂಟ್, ಫ್ಯಾರಡೆ gives an idea to transform a magnetic field into what? Electricity. Okay, see what it has. There is a copper wire. The ends of the copper wire are connected to a sensitive galvanometer. What for galvanometer, please? It is to record the current, and small bar magnet used. Okay, so small bar magnet, right. So how the experiment is to be conducted? First, what he did was, one pole of the magnet was suddenly introduced into the coil. So what he observed, there is a deflection in the galvanometer. Please remember, there is no current source except galvanometer in this circuit. In spite of that also, your galvanometer showed some deflection. ನೋಡಿ, ಮತ್ತೊಮ್ಮೆ ಯಾವಾಗ ಈ ರೀತಿ ಎಕ್ಸ್ಪೆರಿಮೆಂಟಲ್ ಸೆಟಪ್ನಲ್ಲಿ ಮೊದಲಿಗೆ ನಾರ್ತ್ ಪೋಲ್ ಆಗಲಿ ಅಥವಾ ಸೌತ್ ಪೋಲ್ ಯಾವುದಾದ್ರೂ ಒನ್ ಆಫ್ ದಿ ಪೋಲ್ ಆಫ್ ದ ಮ್ಯಾಗ್ನೆಟನ್ನು ಸಡನ್ಲಿ ಇಂಟ್ರಡ್ಯೂಸ್ ಮಾಡಿದರೆ ಗೆಲನೋಮೀಟರ್ ಡಿಫ್ಲೆಕ್ಷನ್ಸ್ ತೋರಿಸಿತು. ಇದು ಆಶ್ಚರ್ಯ, ಯಾಕೆಂದರೆ ಗೆಲನೋಮೀಟರ್ ಡಿಫ್ಲೆಕ್ಟ್ ಯಾವಾಗುತ್ತೆ? ಕರೆಂಟ್ ಬಂದರೆ ಮಾತ್ರ. ಸರ್, ಅಲ್ಲಿ ಕರೆಂಟ್ ಎಲ್ಲಿಂದ ಬಂದಿದೆ ನೋಡಿ, ಇಲ್ಲಿ ಯಾವುದಾದ್ರೂ ಬ್ಯಾಟ್ರಿ ಸೋರ್ಸ್ಗಳು ಅಥವಾ ಕರೆಂಟ್ ಸೋರ್ಸ್ಗಳೇನಿದೆಯಾ? ಏನೂ ಇಲ್ಲ. ಹಾಗಾದರೆ ಕರೆಂಟ್ ಎಲ್ಲಿಂದ ಬಂತು? ಮೋಸ್ಟ್ಲಿ ನಮ್ಮ ಮ್ಯಾಗ್ನೆಟ್ ಸಂಚಲನೆಯಿಂದೇ ಬಂದಿರಬಹುದು ಅಂತ ಸಾಬೀತಾಗತ್ತೆ. ಸೊ ನೋಡಿ, ಮತ್ತೊಂದು ಚೂರು ಮುಂದುವರ್ಸೋಣ. When the magnet is suddenly introduced into the coil, the galvanometer showed deflection. When the magnet was removed out of the coil,
Once again galvanometer showed deflection but in opposite direction. Mark my words. When a magnet is suddenly introduced, galvanometer showed a deflection in one direction, that is indicating the some amount of current. When the magnet is removed out of the coil, galvanometer showed a deflection but in opposite direction. Right? Now one more experiment he did. Magnet was kept inside the coil. Are you hearing? Magnet was kept inside the coil and a coil is rotated, making a magnet as an axis. Once again the deflection was observed. ನೋಡಿ, ಮ್ಯಾಗ್ನೆಟನ್ನು ಕಾಯಿಲ್ ಒಳಗಿಟ್ರು. ಈಗ ಮ್ಯಾಗ್ನೆಟೇ ಆಕ್ಸಿಸ್ ಆಗಿ ಪರಿಗಣಿಸಿ ಕಾಯಿಲನ್ನು ಅದರ ಸುತ್ತ ತಿರುಗಿಸಿ ಮ್ಯಾಗ್ನೆಟನ್ನು ಸ್ಥಿರವಾಗಿಡ್ರಿ, ಕಾಯಿಲನ್ನು ರೊಟೇಟ್ ಮಾಡಿ, ಆವಾಗೂ ಡಿಫ್ಲೆಕ್ಷನ್ಸ್ ಕಂಡು ಬಂತು. ನೋಡಿ ಆಶ್ಚರ್ಯ. ದೆನ್ ಹಿ ಕೆಪ್ಟ್ ಮ್ಯಾಗ್ನೆಟ್ ಇನ್ಸೈಡ್ ದ ಕಾಯಿಲ್ stationary. When the magnet was kept inside the coil stationary, no deflection was observed. So here is an interesting result we are observing. Okay, when the magnet was kept inside the coil at rest, no deflection is observed. Just to recall all the three observations. When the magnet was suddenly introduced, galvanometer showed deflection. When the magnet is removed out of the coil, galvanometer showed deflection. When the magnet is kept inside the coil, making magnet as an axis, if the coil is rotated around, then also deflection. When the magnet is kept stationary, no deflection. What does it illustrate? The simple fact, whenever the relative motion between a magnet and a coil exists, what we are observing, an induced EMF and induced current in the circuit. This is very, very important, because unless there is a relative motion between magnet and a coil exists, you won't be able to produce either EMF or current. So this is a simple idea how one could transform a magnetic field of a magnet into what? Current. But what is being done here? We have brought about a relative motion between the magnet and coil in order to produce an induced EMF and induced current. ನೋಡಿ, ಎಲ್ಲಿವರೆಗೆ ಮ್ಯಾಗ್ನೆಟು ಮತ್ತು ಕಾಯಿಲ್ಗಳ ಮಧ್ಯೆ ರಿಲೇಟಿವ್ ಮೋಷನ್ ಇರುತ್ತೆ, ಅಲ್ಲಿವರೆಗೆ ಮಾತ್ರ ಇಂಡ್ಯೂಸ್ಡ್ EMF ಇಂಡ್ಯೂಸ್ ಕರೆಂಟ್ ಇರುತ್ತೆ. ಒಂದು ವೇಳೆ ಮ್ಯಾಗ್ನೆಟನ್ನು ಎಟ್ ರೆಸ್ಟ್ ಇನ್ಸೈಡ್ ದ ಕಾಯಿಲಲ್ಲಿಟ್ಟರೆ ಯಾವುದೇ ಇಂಡ್ಯೂಸ್ಡ್ EMF ಅಥವಾ ಯಾವುದೇ ಕರೆಂಟು ರಿಪೋರ್ಟ್ ಆಗೋದಿಲ್ಲ. ಇದರ ತಾತ್ಪರ್ಯ ಇಷ್ಟೇ, ಎಲ್ಲಿವರೆಗೆ ಮ್ಯಾಗ್ನೆಟ್ ಮತ್ತು ಕಾಯಿಲ್ ಮಧ್ಯೆ ರಿಲೇಟಿವ್ ವೆಲಾಸಿಟಿಯನ್ನು ಮೇಂಟೈನ್ ಮಾಡ್ತೀರಾ, ಅಲ್ಲಿವರೆಗೆ ನಿಮಗೆ ಎಲೆಕ್ಟ್ರಿಸಿಟಿ ಅದು ಎಲೆಕ್ಟ್ರಿಸಿಟಿ ಬಂದಿದೆ ಅಂದರೆ ಅದಕ್ಕೆ ಒಂದು ಸೋರ್ಸ್ ಆಫ್ ವೋಲ್ಟೇಜ್ ಇರುತ್ತೆ. ಅಂದರೆ ಇಂಡ್ಯೂಸ್ಡ್ EMF ಇಂಡ್ಯೂಸ್ಡ್ ಕರೆಂಟು ಬರ್ತಾನೆ ಹೋಗುತ್ತೆ. ಇದು ಒಂದು ಸಿಂಪಲ್ ಎಕ್ಸ್ಪೆರಿಮೆಂಟಲ್ ಸೆಟಪ್ ಇದೆ, ಜಸ್ಟ್ ಟು ಇಲಿಸ್ಟ್ರೇಟ್ ಆರ್ ಡೆಮಾನ್ಸ್ಟ್ರೇಟ್ ವಾಟ್ electromagnetic induction. In the magnet and the coil experiment, this was the magnet and coil experiment. How the induced EMF and induced current are developed in the coil. Whenever there is a relative motion between the magnet and the coil exists, there is an induced EMF, induced current in the coil. And now the question comes, how one could increase the induced current. So the induced current in the magnet and coil experiment can be increased first by increasing the strength of a magnet. Strength of a magnet. Okay. What for it is? To increase induced current in the magnet and coil experiment. One can increase induced current by increasing the strength of the magnet. Second is increasing the speed of a magnet. Speed of magnet if you increase, then also induced current increases. Even you can place a soft iron inside the coil so as to increase what induce the current. So by increasing the speed, relative velocity also you can increase what induce the current. So in this magnet and coil experiment, how one can increase induce the current? By increasing the strength of the magnet, by increasing the speed of the magnet, or by introducing what a soft iron in the coil. Now the same experiment
that is the same demonstration. What is demonstration? The phenomena of electromagnetic induction is by what is known as a coil experiment. Okay, this is also very simple. Coil experiment. Please remember, Faraday illustrated the electromagnetic induction phenomena by two experimental setups. And first one was magnet and coil experiment. Second one is coil experiment. Just see. So C2 is the coil with ends are connected to a battery. So C2 coil ends are connected to battery, whereas C1 coils ends are connected to whom? A sensitive dynamic. Okay. So first when a current is passed through this first diagram. Let us take it is figure 1 and it is figure 2. When the current is set in the figure 1, so what happens? A steady current passes through the coil, and what is established? A magnetic field is established. Okay. So magnetic field is established. A steady magnetic field is established because current passing through that circuit is steady. Now the C1 coil is moved. When C1 coil is moved, what one could observe? A deflection. Why? Because when the C1 coil is moved towards C2, the magnetic field of C2 is changing. Once the magnetic field of C2 is changing, what is observed? Deflection. Similar to the magnet coil experiment. So here, if coil and C1 and C2 coils are brought in a relative motion, then continuous deflection is observed. If both are at rest, no deflection is observed. Just see a simple idea. ನೋಡಿ ಈ ಒಂದು ಎಕ್ಸ್ಪೆರಿಮೆಂಟಲ್ ಸೆಟಪ್ ನಲ್ಲೂ ಅದೇ ಮಾತನ್ನ ಪುಷ್ಟೀಕರಿಸಿದ್ದಾರೆ. ಇಲ್ಲಿ ಕೂಡ ನೀವು ಯಾವಾಗ ಕಾನ್ಸ್ಟೆಂಟ್ ಕರೆಂಟ್ ಫಸ್ಟ್ C2 ಕಾಯಿಲ್ ಅನ್ನು ಮೇಂಟೈನ್ ಮಾಡ್ತೀರಾ, ಆವಾಗ C1 ಕಾಯಿಲ್ ಅದರ ಸಮೀಪ ತರ್ತೀರಾ ಅಥವಾ C1 ಕಾಯಿಲ್ ಅನ್ನ ಚಲಿಸುವ ಹಾಗೆ ವ್ಯವಸ್ಥೆ ಮಾಡ್ತೀರಾ, ಅವಾಗ ಡಿಫ್ಲೆಕ್ಷನ್ ಅಬ್ಸರ್ವ್ ಮಾಡುತ್ತೆ. ಒಂದು ವೇಳೆ ಎರಡು ಕಾಯಿಲ್ಸ್ಗಳು ರೆಸ್ಟ್ ನಲ್ಲಿದ್ರೆ ಯಾವುದೇ ರಿಫ್ಲೆಕ್ಷನ್ ಇಲ್ಲ. ಇದು ಏನನ್ನು ತೋರಿಸ್ತಾ ಇದೆ? ಎಲ್ಲಿವರೆಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜಸ್ ಆಗೋದಿಲ್ವೋ ಅಲ್ಲಿವರೆಗೆ ಇಂಡ್ಯೂಸ್ಡ್ EMF ಇಂಡ್ಯೂಸ್ಡ್ ಕರೆಂಟ್ ಅನ್ನೋದು ಪ್ರೊಡ್ಯೂಸ್ ಆಗೋದಿಲ್ಲ. ಸೊ ಹಾಗಾಗಿ ಮ್ಯಾಗ್ನೆಟ್ ಕಾಯಿಲ್ ಎಕ್ಸ್ಪೆರಿಮೆಂಟ್ ಆಗಲಿ ಅಥವಾ ಕಾಯಿಲ್ ಎಕ್ಸ್ಪೆರಿಮೆಂಟ್ ಆಗಲಿ, ಎರಡರಿಂದ ಒಂದು ಅಂಶ ಗೊತ್ತಾಗ್ತಾ ಇದೆ. ಎಲ್ಲಿವರೆಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗ್ತಾ ಇರುತ್ತೆ ಅಲ್ಲಿವರೆಗೆ ಇಂಡ್ಯೂಸ್ಡ್ EMF ಮತ್ತು ಇಂಡ್ಯೂಸ್ಡ್ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಸೊ ವಾಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್? ಮತ್ತೊಮ್ಮೆ ಡೆಫಿನೇಷನ್ ಬರೋಣ. ವಾಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್? ದ ಪ್ರೊಡಕ್ಷನ್ ಆಫ್ ನೋಡಿ ಪ್ರೊಡಕ್ಷನ್ ಆಫ್ ಏನನ್ನ ಇಂಡ್ಯೂಸ್ಡ್ EMF and induced current. The production of induced EMF and hence induced current in the coil due to, ಇದು ಬಹಳ ಮುಖ್ಯ, due to change in magnetic flux. This is very important. Change in magnetic flux is called ಏನಂತಾರೆ? electromagnetic induction. ಸರಿನಾ? ಸೊ ನೋಡಿ, ಎರಡು ಎಕ್ಸ್ಪೆರಿಮೆಂಟಲ್ ಸೆಟಪ್ ಅನ್ನ ಫ್ಯಾರಡೆ ಅವರು ಕೊಡ್ತಾರೆ. ಯಾವ ಫೆನೋಮೆನವನ್ನ ಡೆಮಾನ್ಸ್ಟ್ರೇಟ್ ಮಾಡಲಿಕ್ಕೆ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಆ ಎರಡು ಎಕ್ಸ್ಪೆರಿಮೆಂಟ್ಸ್ ಲಿಂದ ಕೆಲವು ಅಬ್ಸರ್ವೇಷನ್ಸ್ ರಿಪೋರ್ಟ್ ಮಾಡ್ತಾರೆ. ಆ ಅಬ್ಸರ್ವೇಷನ್ಸ್ ಅನ್ನೇ ನಾವು ಏನಂತ ಓದ್ತೇವೆ? Faraday's laws of electromagnetic induction. Please remember the observations of experiments we record as Faraday's laws of electromagnetic induction. Please remember
Faraday's laws of electromagnetic induction. Faraday's laws gives you two important concepts. The cause of EMF, second thing is the magnitude of EMF. Whereas the Lenz's law gives you the direction of EMF. One more time, the Faraday's laws gives two important informations. One is the cause of EMF and the magnitude of EMF. Whereas the Lenz's law gives you what? The direction of induced EMF. First, Faraday's laws. See, the observations of magnet coil experiment and coil experiments are termed as Faraday's laws of electromagnetic induction. So, what information first law gives you? The cause of EMF. What information second law gives you? The magnitude of EMF. Whereas Lenz's law gives you what? The direction of induced EMF. Now, Faraday's first law. Faraday's first law says whenever the magnetic flux linked with the circuit changes, an induced EMF and induced current are produced in the coil, in the circuit, and the EMF lost so long as the change in flux exists. Just see. What is Faraday's first law? Whenever magnetic flux linked with the circuit changes, an induced EMF and induced current are produced, then the EMF lost in the coil so long as the change in magnetic flux exists. ಏನು ಹಿಂಗಂದರೆ ಎಲ್ಲಿವರೆಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜಸ್ಗಳು ಏರ್ಪಡ್ತಾ ಇರುತ್ತವೋ ಅಲ್ಲಿವರೆಗೆ ಇಂಡ್ಯೂಸ್ಡ್ ಇ ಎಮ್ ಎಫು ಜೊತೆಗೆ ಇಂಡ್ಯೂಸ್ಡ್ ಕರೆಂಟು ಸಿಗ್ತಾನೆ ಹೋಗುತ್ತೆ. ಯಾವಾಗ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ನಿಲ್ಲುತ್ತೋ ಆವಾಗನೇ ಇ ಎಮ್ ಎಫ್ ನಿಲ್ಲುತ್ತೆ. ಅಂದರೆ ನೀವು 24/7 ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜಸ್ ಮಾಡಿದರೂ ಕೂಡ ನಿಮಗೆ 24/7 ಇಂಡ್ಯೂಸ್ಡ್ ಇ ಎಮ್ ಎಫ್ ಇಂಡ್ಯೂಸ್ ಕರೆಂಟ್ ಬರುತ್ತೆ. ಬಟ್ ಟಾಸ್ಕ್ ಏನಂದರೆ ನಿರಂತರ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜಸ್ಸಿಗೆ ವ್ಯವಸ್ಥೆ ಮಾಡಿಕೊಳ್ಳಬೇಕು. ಯಾವ ಕ್ಷಣದಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜಸ್ ನಿಲ್ಲುತ್ತೋ ಆ ಕ್ಷಣದಲ್ಲೇ ಇಂಡ್ಯೂಸ್ಡ್ ಇ ಎಮ್ ಎಫು ಇಂಡ್ಯೂಸ್ ಕರೆಂಟ್ ನಿಲ್ಲುತ್ತೆ. ಈಗ ನೋಡಿ, ನಮ್ಮ ಗುಲ್ಬರ್ಗಕ್ಕೆ ಎಲೆಕ್ಟ್ರಿಸಿಟಿ ಎಲ್ಲಿಂದ ಬರ್ತಾ ಇದೆ? ರಾಯಚೂರು ಥರ್ಮಲ್ ಪ್ಲಾಂಟ್ಲಿಂದ ಬರ್ತಾ ಇದೆ. ಈ ಕ್ಷಣದಲ್ಲಿ ಎಲೆಕ್ಟ್ರಿಸಿಟಿ ಇದೆ ಅಂದರೆ ಅಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜಸ್ಸು ಈ ಕ್ಷಣದಲ್ಲಿ ಆಗ್ತಾ ಇದೆ ಅಂತ ಅರ್ಥ. ಸೊ ದಯವಿಟ್ಟು ಗಮನಿಸಿ, ಯಾವಾಗಲೂ ಟ್ರಾನ್ಸ್ಮಿಷನ್ ಆಫ್ ಎಲೆಕ್ಟ್ರಿಕ್ ಪವರ್ ಏನಿದೆ ಲೈವ್ ಟೆಲಿಕಾಸ್ಟ್ ಇರುತ್ತೆ, ಸ್ಟೋರೇಜ್ ಕಾನ್ಸೆಪ್ಟ್ನಾಗ ಇರುವುದಿಲ್ಲ. ಈ ಕ್ಷಣದಲ್ಲಿ ಲೈಟ್ ಹೋಗಿದೆ ಅಂದರೆ ಅಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜಸ್ಸು ನಿಂತಿದೆ ಅಂತ ಅರ್ಥ. ಲೈವ್ ಟೆಲಿಕಾಸ್ಟ್ನಲ್ಲಿ ಎಲೆಕ್ಟ್ರಿಕ್ ಪವರ್ ಟ್ರಾನ್ಸ್ಮಿಷನ್ ಇರುತ್ತೆ. ಸೊ ಮತ್ತೊಂದು ಸತಿ ನೋಡಿ, ವೆನೆವರ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್ ಚೇಂಜಸ್ ಆ್ಯಂಡ್ ಇಂಡ್ಯೂಸ್ಡ್ ಇ ಎಮ್ ಎಫ್ ಇಂಡ್ಯೂಸ್ಡ್ ಕರೆಂಟ್ ಆರ್ ಪ್ರೊಡ್ಯೂಸ್ಡ್, ದ ಇ ಎಮ್ ಎಫ್ ಲಾಸ್ಟ್ ಸೋ ಲಾಂಗ್ ಆಸ್ ದ ಚೇಂಜ್ ಇನ್ ಫ್ಲಕ್ಸ್ ಎಕ್ಸಿಸ್ಟ್. ಆಮೇಲೆ ನೋಡಿ ಏನು ಹೇಳ್ತಾರೆ, ಫ್ಯಾರಡೇಸ್ ಸೆಕೆಂಡ್ ಲಾ. ಫ್ಯಾರಡೇಸ್ ಫಸ್ಟ್ ಲಾ ಒಂದು ಸತಿ ಬರೆಯೋಣ. ಫ್ಯಾರಡೇಸ್ ಫಸ್ಟ್ ಲಾ ಬರೆಯೋಣ ಅಂದರೆ ನಿಮ್ಗೆ ಸ್ವಲ್ಪ ಗಮನಕ್ಕೆ ಬರುತ್ತೆ. ವೆನೆವರ್ ದೇರ್ ಈಸ್ change in magnetic flux with the circuit. Nodi, whenever there is change in a magnetic flux with the circuit and induced EMF and induced EMF and induced current are produced in the circuit. ಮತ್ತೊಂದು ಏನು ವಿಶೇಷತೆ, the EMF lost so long as a change in magnetic flux exists. Okay, whenever there is a change in magnetic flux with the circuit
what is happening? An induced EMF and hence induced current are produced. And how long EMF sustain in the coil? So long as the change in magnetic flux exists. Please remember, first law gives information about what? Cause of EMF. Now what information second law gives? I said the magnitude of EMF. What about the Lenz's law? That gives what? Direction of induced EMF. Just see. Faraday's second law. What is the information? Magnitude of induced EMF. What it says? The rate of change of magnetic flux is directly proportional to induced EMF. That is E proportional to d phi by dt. This is what Faraday's second law states. So just see how wonderfully, how brilliantly the Faraday expressed the concept of EMF. He used a differentiation term. In mathematics, you might have studied a differentiation. Always a derivative for when a derivative exists, please, when the quantity is a variable. If the quantity is a constant, the derivative of a constant is 0. Here, which is the quantity here? Magnetic flux. If a flux is variable, its a derivative exists. And what is that derivative referred? Induced EMF. If a flux is constant, what is the derivative value? 0. Therefore, what is corresponding quantity? 0. EMF. ನೋಡಿ ಹೇಗೆ ಮ್ಯಾಥಮೆಟಿಕ್ ಕಾನ್ಸೆಪ್ಟನ್ನು ಫ್ಯಾರಡೆ ಬಳಸ್ಕೊಂಡಿದ್ದಾರೆ, ಡಿಫರೆನ್ಸಿಯೇಷನ್ ರೂಪದಲ್ಲಿ ಇಟ್ಟಿದ್ದಾರೆ. ಯಾಕೆಂದರೆ ಡೆರಿವೇಟಿವ್ ಫಾರ್ ಕ್ವಾಂಟಿಟಿ ಯಾವಾಗ ಎಕ್ಸಿಸ್ಟ್ ಇರುತ್ತೆ? ಅದು ವೇರಿಯಬಲ್ ಇದ್ದಾಗ. ಡಿಫರೆನ್ಸಿಯೇಷನ್ ಆಫ್ ಕಾನ್ಸ್ಟೆಂಟ್ ಏನಿದೆ? 0 ಇದೆ ತಾನೆ. ಇಲ್ಲೂ ಕೂಡ ಹಾಗೆ ನೋಡಿ, ಫ್ಲಕ್ಸ್ ವೇರಿಯಬಲ್ ಇದ್ದರೆ ಅದರ ಡೆರಿವೇಟಿವ್ ಸಿಗುತ್ತೆ. ಯಾವಾಗ ಫ್ಲಕ್ಸ್ ವೇರಿಯಬಲ್ ಇದೆ, ಡೆರಿವೇಟಿವ್ ಆಗಿ ಏನು ಸಿಗುತ್ತೆ? ಇಂಡ್ಯೂಸ್ಡ್ EMF. ಫ್ಲಕ್ಸ್ ಕಾನ್ಸ್ಟೆಂಟ್ ಇದ್ದರೆ ಯಾವುದೇ ವ್ಯಾಲ್ಯೂ 0 ಇರುತ್ತೆ, ಅಂದರೆ EMF ಕೂಡ 0 ಇದೆ. ಸೊ ಮತ್ತೊಮ್ಮೆ ಗಮನಿಸಿ, ವಾಟ್ ಈಸ್ ಸೆಕೆಂಡ್ ಲಾ? What is Faraday's second law? It gives information about magnitude of EMF. And what is the magnitude of EMF? It is directly proportional to rate of change of what? Magnetic flux. And one more thing, when we are talking about two informations about Faraday's laws, one is cause for EMF, which is we had from first law. Second one is magnitude of EMF, which is from what we call a second law. Now we move on to the Lenz's law. See, what is the Lenz's law? What Lenz says, the direction of induced EMF is always in such a direction so as to oppose the cause. Just see, the direction of induced EMF or induced current is in such a direction so as to oppose the cause. And interestingly, Lenz's law is based on law of conservation of energy. ನೋಡಿ, ಅವ್ರು ಹೇಳ್ತಾರೆ, ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ ಕರೆಂಟ್ ಆಗಲಿ ಅಥವಾ ಇಂಡ್ಯೂಸ್ಡ್ EMF ಆಗಲಿ ಯಾವ ಡೈರೆಕ್ಷನಲ್ಲಿರುತ್ತಂದರೆ, ಯಾರು ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಪ್ರೊಡ್ಯೂಸ್ ಆಗಲಿಕ್ಕೆ ಕಾರಣ ಆಗಿರ್ತಾರೋ ಅವರನ್ನೇ ವಿರೋಧ ಮಾಡುತ್ತೆ. ನೋಡಿ, ಉದಾಹರಣೆಗೆ ಮ್ಯಾಗ್ನೆಟ್ ಕಾಯಿಲ್ ಎಕ್ಸ್ಪೆರಿಮೆಂಟ್ನಲ್ಲಿ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಯಾರು ಪ್ರೊಡ್ಯೂಸ್ ಮಾಡಿದರು? ಮೋಷನ್ ಆಫ್ ದಿ ಮ್ಯಾಗ್ನೆಟ್. ಹಾಗಾಗಿ ಈ ಕಾಯಿಲ್ನಲ್ಲಿ ಪ್ರೊಡ್ಯೂಸ್ ಆಗಿರುವ EMF ಯಾರನ್ನು ಅಪೋಸ್ ಮಾಡುತ್ತೆ? ಆ ಮೋಷನ್ ಆಫ್ ದಿ ಮ್ಯಾಗ್ನೆಟನ್ನೇ. ಯಾಕೆಂದರೆ ಮ್ಯಾಗ್ನೆಟ್ ಕಾಯಿಲ್ ಎಕ್ಸ್ಪೆರಿಮೆಂಟ್ನಲ್ಲಿ ಫ್ಲಕ್ಸ್ ಚೇಂಜ್ ಎದರಿಂದ ಆಗಿತ್ತು? ಮ್ಯಾಗ್ನೆಟಿನ ಚಲನೆಯಿಂದ. ಆದರೆ ಲೆಂಜ್ ಏನು ಹೇಳ್ತಾರೆ? EMFಿನ ಡೈರೆಕ್ಷನ್ ಹೇಗಿದೆ? ಅಪೋಸಿಟ್ ಟು ದ ಕಾಸ್. ಯಾರು ಚೇಂಜ್ ಇನ್ ಫ್ಲಕ್ಸ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಕಾರಣ ಆಗಿರ್ತಾರೋ ಅವರಿಗೆ ವಿರೋಧ ಮಾಡುತ್ತೆ. ದಟ್ ಈಸ್ ದ
significance of Lenz law. Actually, significance of Lenz law is the conservation of energy. Lenz law ಹೀಗೆ ಇರೋದೇ ಸತ್ಯ ಇದೆ. ಯಾಕೆಂದರೆ ಇವರ ಮಾತು ಯಾವುದನ್ನು ಆಧರಿಸಿದೆ? ಕನ್ಸರ್ವೇಷನ್ ಆಫ್ ಎನರ್ಜಿಯನ್ನು. ನೋಡಿ ಮತ್ತೊಂದು ಸತಿ ನೋಡ್ಕೊಳ್ಳಿ ಸ್ಟೇಟ್ಮೆಂಟನ್ನು. ಏನು ಹೇಳುತ್ತೆ? ದ ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ ಇ ಎಮ್ ಎಫ್, even induced current ಅನ್ಬೋದು. the direction of induced EMF is in such a direction of induced EMF is in such a direction so as to oppose the cause producing it. ಹಾಗಾಗಿ ಫ್ಯಾರಡೇಸ್ ಸೆಕೆಂಡ್ ಲಾ ಏನು ಕೊಡುತ್ತೆ? ಮ್ಯಾಗ್ನಿಟ್ಯೂಡ್ ಆಫ್ ಇಂಡ್ಯೂಸ್ಡ್ ಇ ಎಮ್ ಎಫ್. ಅಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಇಂಡ್ಯೂಸ್ಡ್ ಇ ಎಮ್ ಎಫ್ ಮತ್ತು ಲೆನ್ಸ್ ಲಾ ಎರಡನ್ನ ಕಾನ್ಸೆಪ್ಟನ್ನು ನಾವು ಬಳಸಿ ಹೀಗೆ ಹೇಳಬಹುದು. ಇದಕ್ಕೆ ಫ್ಯಾರಡೆ ಲೆಂಜ್ ರಿಲೇಷನ್ ಅಂತಾರೆ. ನೋಡಿ ಹೀಗೆ ಬರಿಬೋದು. ಇ ಈಸ್ ಈಕ್ವಲ್ ಟು ಮೈನಸ್ ಡಿ ಫೈ ಬೈ ಡಿ ಟಿ. ಏನಿದ್ರೆ ಅರ್ಥ? minus sign indicates what? Minus sign indicates that always EMF is in such a direction, it is always opposite to the cause which is bringing about a change in what? Magnetic flux. And on what principle Lenz law is based? Conservation of energy. See, Lenz law is based on the conservation of energy. Lenz law is based on conservation of energy. ನೋಡಿ ಇದು ಭಾಳ ಸತಿ 1 ಮಾರ್ಕ್ಸ್ ಪ್ರಶ್ನೆಯಲ್ಲಿ ಬಂದಿದೆ. ಯಾವ ರೀತಿ ಬಂದಿದೆ ಅಂದರೆ ವಾಟ್ ಈಸ್ ಸಿಗ್ನಿಫಿಕೆನ್ಸ್ ಆಫ್ ಲೆಂಜ್ ಲಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಿಗ್ನಿಫಿಕೆನ್ಸ್ ಆಫ್ ಲೆಂಜ್ ಲಾ ಅಂದರೆ ಹೀಗೂ ಬರಿಬೋದು. ಇಟ್ ಮೇ ಬಿ ಯೂಸ್ಡ್ ಟು ಡಿಟರ್ಮೈನ್ ದಿ ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ ಇ ಎಮ್ ಎಫ್ ಅನ್ಬೋದು. ಆದರೆ ಮೋರ್ ಅಕ್ಯುರೇಟ್ ಆಗಿ ಇಟ್ ಈಸ್ ಬೇಸ್ಡ್ ಆನ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಇದೇ ಲೆನ್ಸ್ ಲಾದ ಸಿಗ್ನಿಫಿಕೆನ್ಸ್ ಇದೆ. ನೋಡಿ ಇನ್ನೊಂದು, ಈ ಲೆನ್ಸ್ ಲಾನ ನಾವು ಎಕ್ಸ್ಪ್ಲೈನ್ ಕೂಡ ಮಾಡ್ಬೋದಾಗಿದೆ. ಸೊ ದರ್ ಈಸ್ ಅ ಸಿಂಪಲ್ ವೇ ಟು ಎಕ್ಸ್ಪ್ಲೈನ್ ದ ಲೆನ್ಸ್ ಲಾ, ಅಥವಾ ವಿ ಕ್ಯಾನ್ ಜಸ್ಟಿಫೈ ದ ಲೆನ್ಸ್ ಲಾ, ದಟ್ ಈಸ್ ಅ ಕನ್ಸರ್ವೇಷನ್ ಆಫ್ ಎನರ್ಜಿ ಕಾನ್ಸೆಪ್ಟ್. ಸೊ ಜಸ್ಟ್ ಸಿ ದ ಸಿಂಪಲ್ ಎಕ್ಸಾಂಪಲ್. When north pole of the magnet is moved towards the coil, just see, when the north pole of a magnet is moved towards the coil, what happens? The face nearer the magnet, the face of the coil near the magnet behaves like a north pole. Do you remember what could be the direction of current so that it behaves like a north? Anti-clockwise. Just see. When the magnet, north pole of a magnet is moved towards the coil, what happens? The face of the coil near the magnet behaves like a north due to the current flowing in anti-clockwise. So what it has to do? It has to oppose the motion of the magnet towards the coil. ನೋಡಿ ಇದು ನಿಮ್ಮ ಎಕ್ಸ್ಪೀರಿಯನ್ಸಿಗೆ ಬರುತ್ತೆ, ನೀವು ಬೇಕಿದ್ರೆ ಮಾಡಿ ನೋಡಿ. ನಾರ್ತ್ ಪೋಲ್ ಆಫ್ ದ ಮ್ಯಾಗ್ನೆಟನ್ನು ಕಾಯಿಲಿನ ಸಮೀಪ ತಂದರೆ ಆ ಕಾಯಿಲ್ ಏನಾಗುತ್ತೆ? ನಾರ್ತ್ ಫೇಸ್ ಆಗಿ ಡೆವಲಪ್ ಆಗುತ್ತೆ, ನಾರ್ತ್ ಪೋಲ್ ಆಗಿ ಡೆವಲಪ್ ಆಗುತ್ತೆ. ಯಾವ ಕರೆಂಟಿನ ಡೈರೆಕ್ಷನಿಂದ? ಆ್ಯಂಟಿ ಕ್ಲಾಕ್ ವೈಸ್ನಲ್ಲಿ ಪ್ರಸಾರ ಆಗುವ ಕರೆಂಟಿನ ಡೈರೆಕ್ಷನ್ಸ್ನಿಂದ. ಹಾಗಾಗಿ ನಿಮಗೆ ಅದು ಕೂಡ ನಾರ್ತ್ ಆಗಿ ಮೋಷನ್ ಆಫ್ ದ ಮ್ಯಾಗ್ನೆಟ್ ಟುವರ್ಡ್ಸ್ ದ ಕಾಯಿಲನ್ನು ಅಪೋಸ್ ಮಾಡುತ್ತೆ. ಇದು ಆಗಲೇಬೇಕು, ಯಾಕೆಂದರೆ ಇದನ್ನು ಆಗದೇ ಇದ್ದರೆ ನಾವು ಏನನ್ನು ವಯೋಲೇಟ್ ಮಾಡಿದಾಗ ಆಗುತ್ತೆ? ಕನ್ಸರ್ವೇಷನ್ ಆಫ್ ಎನರ್ಜಿ. ಈಗ ನೋಡಿ ಇದು ಒಂದು ಕೇಸ್ ಆಯಿತು. ಈಗ ನಾವೇನು ಮಾಡೋಣ? ಅದೇ ನಾರ್ತ್ ಪೋಲ್ ಆಫ್ ದ ಮ್ಯಾಗ್ನೆಟನ್ನು ವೆನ್ ಇಟ್ ಈಸ್ ಟೇಕನ್ ಆರ್ ಮೂವ್ಡ್ ಅವೇ ಫ್ರಮ್ ದಿ ಕಾಯಿಲ್, ಜಸ್ಟ್ ಸಿ, if the north pole of a magnet is moved away from the coil, then what happens? The face of the coil near the magnet develops south pole. Now how the current should flow? In a clockwise direction. So it starts attracting the magnet. Just see two figures. When you are bringing the north pole of the magnet towards the coil,
the nearer face of the coil developed north and tried to oppose the motion of the magnet towards the coil. Now in this case, the coil face is developing south pole. Now also it is opposing the motion of the magnet, but away from the coil. Earlier, motion of the magnet towards the coil is being opposed. Now motion of the magnet away from the coil is opposed. You can conduct a similar experiment for south pole also. That is also the same concept. You can conduct the same experiment with south pole. Just see. Instead of bringing the north pole of a magnet towards the face of the coil, bring the south pole, right? So when you are bringing south pole, what happens to the face of the coil towards the magnet, please? It has to develop south and try to oppose the motion of the magnet towards the coil. Now when the face of the coil is behaving south, please, when the current through it is flowing in clockwise. Now when you are taking taking magnet out of the coil, just see here, right? See, now what happens? It will develop a north pole and try to pull the south pole of a magnet towards it. Just see in all these illustrations, what is being justified? Always EMF is opposing the process, maybe towards or maybe away, and it should be true. Just for logically we think that Lenz's law is not true. ಸ್ವಲ್ಪ ವಿಚಾರ ಮಾಡಿದ್ರೆ ಲೆಂಜ್ ಲಾ ಸ್ವಲ್ಪ ಮಟ್ಟಿಗೆ ಕರೆಕ್ಟ್ ಇಲ್ಲ ಅಂತ ಭಾವಿಸೋಣ. ಅವಾಗ ಏನಾಗುತ್ತೆ, ಆನ್ ಮೂವಿಂಗ್ ನಾರ್ತ್ ಪೋಲ್ ಆಫ್ ಅ ಮ್ಯಾಗ್ನೆಟ್ ಟುವರ್ಡ್ಸ್ ದ ಕಾಯಿಲ್, ವಾಟ್ ವುಡ್ ಹ್ಯಾವ್ ಹ್ಯಾಪನ್ಡ್? It would have developed south pole and pulled the magnet inwards. This would have increased the kinetic energy of a magnet, and that may transform into mechanical energy. So without any expenditure of energy, you may be witnessing a large current, but this is practically impossible. Okay, that is why Lenz's law must be true, because it is based on what? Conservation of energy. ನೋಡಿ, ಒಂದು ಮ್ಯಾಗ್ನೆಟನ್ನು ಟುವರ್ಡ್ಸ್ ದ ಕಾಯಿಲ್ ಒಯ್ದಿದ್ದೀರ. ಲೆನ್ಸ್ ಲಾಸ್ ಸ್ವಲ್ಪ ಸಮಯದವರೆಗೆ ನಾವು ಭಾವಿಸೋಣ ಸರಿ ಇಲ್ಲ ಅಂತ. ಅವಾಗ ಏನಾಗ್ತಾ ಇತ್ತು, ನಾರ್ತ್ ಪೋಲ್ ಆಫ್ ಅ ಮ್ಯಾಗ್ನೆಟ್ ಟುವರ್ಡ್ಸ್ ದ ಕಾಯಿಲ್ ಹೋದಾಗ ಮೊದಲಿನ ಹಾಗೆ ನಾರ್ತ್ ಆಗಿ ಡೆವಲಪ್ ಆಗದೆ ಸೌತ್ ಆಗಿ ನಿಮ್ಮ ಮ್ಯಾಗ್ನೆಟನ್ನು ಆಕರ್ಷಿಸಬಹುದು. ಅದರಿಂದ ಏನಾಗುತ್ತೆ, ಮ್ಯಾಗ್ನೆಟ್ ಸರಾಗವಾಗಿ ಕಾಯಿಲ್ ಮೂಲಕ ಸಂಚರಿಸುತ್ತೆ. ಯಾವಾಗ ಅದು ಕಾಯಿಲ್ ಮೂಲಕ ಸಂಚರಿಸ್ತದೆ ಅಂದರೆ ಅದರ ಸ್ಪೀಡ್ ವ್ಯಾಲ್ಯೂ ಹೆಚ್ಚಾಗುತ್ತೆ, ಕೈನೆಟಿಕ್ ಎನರ್ಜಿ ಹೆಚ್ಚಾಗುತ್ತೆ. ಹೀಗಾಗಿ ಮೆಕ್ಯಾನಿಕಲ್ ಎನರ್ಜಿ ಹೆಚ್ಚಾಗಿ ಜಾಸ್ತಿ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಆದರೆ ಹೀಗೆ ಪ್ರಾಕ್ಟಿಕಲಿ ಸಾಧ್ಯ ಆಗುತ್ತಾ? ಆಗೋದಿಲ್ಲ. ಯಾಕೆಂದರೆ ಅದು ಕನ್ಸರ್ವೇಷನ್ ಆಫ್ ಎನರ್ಜಿಗೆ ತದ್ವಿರುದ್ಧ ಇದೆ. ಸೊ ಹಾಗಾಗಿ ಲೆಂಜ್ ಅವರ ನಿಯಮ ಏನು ಹೇಳಿದ್ದಾರೆ ಅದು 100ಕ್ಕೆ 100 ಸತ್ಯ ಇದೆ. So this simple illustration you have to use to justify the conservation of energy as well as Lenz's law. See, some objective concepts we will study now. Expression for induced EMF. E is equal to what? Minus d phi by dt. Right? This is a very important expression for calculation of induced EMF. Do you remember what is the meaning of minus sign? Minus sign indicates that always EMF is in such a direction so as to oppose the rate of change of what? Magnetic flux. So, but what is a flux on a coil? Flux is equal to B into A. Let us take the coil has N turns, means NBA, where N stands for what? Number of turns. Therefore now we can write minus N E is equal to, even you can write as flux is equal to NBA, or EMF is equal to d by dt of flux can be written as NBA, right? You can go for EMF by changing the field.
You can go for EMF by changing what? Area of a coil. And even you can produce EMF by changing what? Orientation of the coil. Why? Because even you should know what is a flux is equal to BA cos theta, where theta is a angle between what? Area vector of the coil with direction of field. Now expression for EMF are these are the expressions. Now what are the factors on which EMF depends? Just see. Factors on which EMF depends. These are important for 1 marks or objective, please. First, what factors depend? Depends on rate of change of magnetic flux. Rate of change of magnetic flux. Okay. Second, it depends on number of turns. Okay. It depends on the strength of a magnetic field. And even it depends on the orientation of the coil. ನೋಡಿ, ಫ್ಯಾಕ್ಟರ್ಸ್ ಆನ್ ವಿಚ್ ಇಂಡ್ಯೂಸ್ಡ್ ಇ ಎಮ್ ಎಫ್ ಡಿಪೆಂಡ್ಸ್ ಏನೇನಿದೆ ಅಬ್ಸರ್ವ್ ಮಾಡ್ಕೊಳ್ಳಿ. ಇವು ಬಹಳ ಮುಖ್ಯವಾದ ಪಾಯಿಂಟ್ಸ್ಗಳು. ಇ ಎಮ್ ಎಫ್ ಏನಿದೆ, ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಮೇಲೆ ಡಿಪೆಂಡ್ ಇದೆ, ನಂಬರ್ ಆಫ್ ಟರ್ನ್ಸ್ ದ ಕಾಯಿಲ್ ಮೇಲೆ ಡಿಪೆಂಡ್ ಇದೆ, ಸ್ಟ್ರೆಂತ್ ಆಫ್ ದಿ ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಮೇಲೆ ಬೇಸ್ಡ್ ಇದೆ, ಹಾಗೂ ಕಾಯಿಲ್ ಪ್ಲೇಸ್ಮೆಂಟ್ ಹೇಗೆ ಮಾಡ್ತೀರಾ, ಓರಿಯೆಂಟೇಷನ್ ಆಫ್ ದಿ ಕಾಯಿಲ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಫ್ಯಾಕ್ಟರ್. ಹೌ ದ ಸರ್ಫೇಸ್ ಏರಿಯಾ ಈಸ್ ಕೆಪ್ಟ್ ವಿತ್ ದ direction of a field, that is also very important. And one more thing, induced EMF is independent of external resistance. Idu one important concept nodi. Induced EMF is independent of external resistance. Induced EMF is independent. ನೋಡಿ, ಇದು ನೀಟ್ನಲ್ಲೂ ಬಂದಿತ್ತು ಪ್ರಶ್ನೆ ಆಗಿ. ಇಂಡಿಪೆಂಡೆಂಟ್ ಆಫ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್. ಏನು ಹಿಂಗಂದರೆ ರೆಸಿಸ್ಟೆನ್ಸ್ ಮೇಲೆ ಬೇಸ್ಡ್ ಇಲ್ಲ. ಇದರ ಅರ್ಥ ಏನಂದರೆ, ಈ ಇಂಡ್ಯೂಸ್ಡ್ ಇ ಎಮ್ ಎಫನ್ನು ಓಪನ್ ಸರ್ಕ್ಯೂಟ್ನಲ್ಲೂ ಪ್ರೊಡ್ಯೂಸ್ ಮಾಡಬಹುದು, ಯಾಕೆಂದರೆ ರೆಸಿಸ್ಟೆನ್ಸ್ ಮೇಲೆ ಡಿಪೆಂಡೆಂಟ್ ಇಲ್ಲ. ಸೊ ವಾಟ್ ಡಸ್ the statement to mean? Induced EMF is independent of external resistance. It means EMF may be used in open circuit. It means EMF may be induced in open circuit. ನೋಡಿ, ಹೀಗೆ ಲಾಭ. ರೈಟ್. ನೆಕ್ಸ್ಟ್ ನೋಡಿ, ಇಂಡ್ಯೂಸ್ಡ್ ಕರೆಂಟ್ ಕಾನ್ಸೆಪ್ಟ್ ನೋಡೋಣ. ಎಲ್ಲರೂ ಓಮ್ಸ್ ಲಾ ಸ್ಟಡಿ ಮಾಡಿದ್ದೀರಲ್ಲ, ಅದೇ ಕಾನ್ಸೆಪ್ಟ್ ಇದೆ. ವಾಟ್ ಈಸ್ ಇಂಡ್ಯೂಸ್ಡ್ ಕರೆಂಟ್? ಐ ಈಸ್ ಈಕ್ವಲ್ ಟು ವಾಟ್? ಇ ಬೈ ಆರ್. ಕರೆಕ್ಟ್. ಬಟ್ ವಾಟ್ ಈಸ್ ಇ ಪ್ಲೀಸ್? ಮೈನಸ್ ಡಿ ಫೈ ಬೈ ಡಿ ಟಿ. ರೆಡಿ? ಸೊ ವಾಟ್ ಈಸ್ ಇಂಡ್ಯೂಸ್ಡ್ ಕರೆಂಟ್? ಆನ್ ವಾಟ್ ಫ್ಯಾಕ್ಟರ್ ಇಟ್ ಡಿಪೆಂಡ್ಸ್? ಇವೆಲ್ಲ ಗಮನಿಸ್ಕೊಳ್ಳಿ. Induced current depends on rate of change of magnetic flux and external resistance, because for induced current what is required? A closed circuit is required. One more time, on what factor induced current depends? It depends on rate of change of magnetic flux as well as what? External resistance. And one more is there, induced charge. Just see, induced charge. What is the basic formula for a current? Q by T. Now this is known to you. Therefore the Q is equal to what? I into dt. But what is I? Just now you have seen what is I, please? Minus d phi by dt
into R. This is the expression. Therefore, dq is equal to, just see, minus d phi by r dt into dt. Take a modulus. So therefore, induced charge is equal to, what is left please? D phi by r. Right. So just revamp all the basic concepts please. On what factor induced EMF depends? It depends on strength of the magnetic field, orientation of the coil, and number of turns. And on what factor it does not depend? External resistance. What does it infer? EMF may be induced in open circuit. On what factor induced current depends? Rate of change of magnetic flux and external resistance. Okay, and the last one is expression for induced charge.